ನಾನು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡ್ತಾ ಇದ್ದೆ, ಕೆನರಾ ಬ್ಯಾಂಕ್ ಬದಲಾಗಿದೆ ಅಂತ. ಇವಾಗ ಎಲ್ಲಿ ನೋಡಿದ್ರು ಅದೇ, ನಾವು ಬದಲಾಗಿದ್ದೇವೆ. ಏನು ಬದಲಾವಣೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಈ ವೇದಿಕೆಯಲ್ಲಿ ಕೂತ ಮೇಲೆ ಗೊತ್ತಾಯಿತು, ಕೆನರಾ ಬ್ಯಾಂಕ್ನಲ್ಲೂ ನಗವರಿದ್ದಾರೆ ಮತ್ತು ಮ್ಯಾನೇಜರ್ಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು ನಗಿಸಬಲ್ಲರು, ಮಾತುಗಾರರು ಅಂತ. ಅದಕ್ಕೆ ಬದಲಾಗಿದ್ದೇವೆ ನಾವು. ನಮ್ಮ ಮಾತು ನಾವು ಮಾಡೋ ಕೆಲಸನ ಹೇಳ್ತದೆ. ಇದು ಬೀಚಿ ಕಾಲಕ್ಕೇ ಬಂದಂಥ ಒಂದು ಮಾತು. ಏನು, ಈಗ ಒಬ್ಬ ತಂದೆ ತನ್ನ ಮಗುವಿಗೆ ಒಂದು ಗೊಂಬೆ ಕೊಡಿಸಿದ್ದ. ಆ ಮಗು ತಮ್ಮ ತಂದೆ ಹೊರಗಡೆಯಿಂದ ಮನೆಗೆ ಬರೋದ್ರೊಳಗೆ ಆ ಗೊಂಬೆ ಮುರ್ಕೊಂಡ್ಬಿಟ್ಟಿತ್ತು. ಅಂದರೆ ಏನಂತಾರೆ ವಿವಿಧ ವರ್ಗದ ಕೆಲಸಗಾರರು, ಒಂದು ವೇಳೆ ಆ ಗೊಂಬೆಯನ್ನು ಕೊಡಿಸಿದಂಥ ತಂದೆ ಶಾಲಾ ಶಿಕ್ಷಕನಾಗಿದ್ದರೆ, ಟೀಚರ್ ಆಗಿದ್ದರೆ, ಮಗು ಗೊಂಬೆ ಮುರ್ಕೊಂಡದ್ದು ನೋಡಿ ಏನಂತಾನೆ ಗೊತ್ತಾ? ಮುರ್ಕೊಂಡೆಪ್ಪ ಗೊಂಬೆ, ಯಾರು ಕಲಿಸಿದ್ರಲಿ ನಿನಗಿದನ್ನು? ನೋಡ್ರಿ, ಟೀಚಿಂಗ್ ಈಸ್ ಪ್ರೊಫೆಷನ್, ಹೌದಾ? ಯಾರು ಕಲಿಸಿದ್ರಲಿ ನಿನಗಿದನ್ನು ಅಂತ ಕೇಳ್ತಾನೆ ನಾವು, ಹೌದಾ? ಇನ್ನು ಇಂಜಿನಿಯರ್ ಮಕ್ಕಳು ಗೊಂಬೆ ಮುರಿದ್ರೆ, ಮುರ್ಕೊಂಡೆಪ್ಪ ಮಗನ ಗೊಂಬೆ, ಜೋಡ್ಸೋದನ್ನು ಮತ್ತೆ ತಗೋ ಫೆವಿಕಾಲ್ ಅದ ನೋಡು ಜೋಡಿಸು. ಯಾಕೆ? ಕನ್ಸ್ಟ್ರಕ್ಷನ್ ಈಸ್ ಇಸ್ ಡ್ಯೂಟಿ, ಜೋಡ್ಸಂತ ನಾವು. ಡಾಕ್ಟ್ರ್ ಮಕ್ಕಳು ಗೊಂಬೆ ಮುರಿದ್ರೆ, ಡಾಕ್ಟ್ರ್ ಹೊರಗಿನಿಂದ ಬಂದ, ಮಗ ಗೊಂಬೆ ಮುರ್ಕೊಂಡಿದ್ದ, ಮುರ್ಕೊಂಡೆಪ್ಪ ಗೊಂಬೆ, ಬಂತ ಅದಕ್ಕೆ ರೋಗ, ಆಪ್ರೇಷನ್ ಮಾಡೋದಕ್ಕೆ ನೋಡಿ. ರೋಗ ಆಪ್ರೇಷನ್ ಅವನ ವೃತ್ತಿಗೆ ಸಂಬಂಧಪಟ್ಟಂಥ ಭಾಷೆ. ಇನ್ನು ವಕೀಲರ ಮಕ್ಕಳು ಗೊಂಬೆ ಮುರಿದ್ರೆ, ವಕೀಲ ಹೊರಗಿನಿಂದ ಬಂದ, ಮಗ ಗೊಂಬೆ ಮುರ್ಕೊಂಡಿದ್ದ, ಮುರ್ಕೊಂಡೆಪ್ಪ ಮಗನ ಗೊಂಬೆ, ಅಪೀಲ ಇಲ್ಲ ನೋಡಿ ನಿನಗೆ, ಅಪೀಲ್ ಅನ್ನೋ ಶಬ್ದ ಬರ್ತದೆ ಅಂದ. ಇನ್ನು ಪೊಲೀಸರ ಮಕ್ಕಳು ಗೊಂಬೆ ಮುರಿದ್ರೆ, ಪೊಲೀಸ್ ಏನಂತಾನ? ಮುರ್ಕೊಂಡೆಪ್ಪ ಗೊಂಬೆ, ಒಳಗೆ ಹಾಕಬೇಕು ನೋಡ್ಲಿ ನಿನ್ನ. ಅವನು ಬಾಯಲ್ಲಿ ಬರೋದು ಒಳಗೆ ಹಾಕಬೇಕು ಒಂದೇ. ಇನ್ನು ಸಾಮಾನ್ಯ ಬ್ರಾಹ್ಮಣರ ಮಕ್ಕಳು ಗೊಂಬೆ ಮುರಿದ್ರೆ, ಬ್ರಾಹ್ಮಣರು ಏನಂತಾರ? ಈಗ ಪ್ರಾಣೇಶಾಚಾರ, ನಾನು ಹೊರಗಿನಿಂದ ಮನೆಗೆ ಬಂದೆ, ಮಗ ಗೊಂಬೆ ಮುರ್ಕೊಂಡಿದ್ದ, ನೋಡಿ ಏನಂತೀನಿ? ಮುರ್ಕೊಂಡೆಪ್ಪ ಗೊಂಬೆ, ಉಂಡದ್ದಲ್ಲ ತಿಂದದ್ದಲ್ಲ. ಇನ್ನು ಶೆಟ್ರ ಮಕ್ಕಳು, ವೈಶ್ಯಾಸ್, ಶೆಟ್ರ ಮಕ್ಕಳು ಗೊಂಬೆ ಮುರಿದ್ರೆ ಶೆಟ್ರು ಏನಂತಾರೆ? ಕೋದಂಡರಾಮ ಶೆಟ್ರು ಅಂಗಡಿಯಿಂದ ಮನೆಗೆ ಬಂದರು, ಮಗ ಗೊಂಬೆ ಮುರ್ಕೊಂಡ್ಬಿಟ್ಟಿದ್ದ, ನೋಡಿದ್ರೆ ಶೆಟ್ರು ಬೆಳಗ್ಗೆ ಕೊಡಿಸೋದು ಗೊಂಬೆ ಈಗಿಲ್ಲ, ಮುರ್ಕೊಂಡೆಪ್ಪ ಗೊಂಬೆ, ಏನು ಬಂತಪ್ಪ ಲಾಭ? ತಪ್ಪಾದರೂ ಚಿಂತೆ ಇಲ್ಲ ಕನ್ನಡವನ್ನು ಮಾತಾಡಿ. ನಮ್ಮ ಅನೇಕ ಜನ ಹೋರಾಟಗಾರರು ಮಾತಾಡ್ತಾರೆ ನೋಡ್ರಿ, ತಪ್ಪೇ ಮಾತಾಡ್ತಾರೆ ಅವರು, ಹಕಾರ ಉಚ್ಚಾರಣೆ ಇಲ್ಲ ಭಾಳಷ್ಟು ಜನ ಹೋರಾಟಗಾರರಿಗೆ. ಇವತ್ತು ನಾವು ಹೇಳೋದೇನೆಂದರೆ ಅಂತಾರೆ, ಇವತ್ತು ನಾವು ಹೇಳೋದೇನೆಂದರೆ ಎಲ್ಲಿ ಬಳಸಬೇಕು ಅಲ್ಲಿ ಬಳಸೋದಿಲ್ಲ. ನಿಮ್ಮ ಟಿ ವಿಗಳು ಹಾಗೆ, ಟಿ ವಿಯಾಗ ಅನೌನ್ಸ್ ಮಾಡೋರು ಹಂಗಾದಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ರಿ ನೀವು, ಹಕಾರ ಉಚ್ಚಾರಣೆ ಇಲ್ಲ. ಒಬ್ಬಕ್ಕೆ ಅನೌನ್ಸ್ಮೆಂಟ್ ಮಾಡೋಕೆ ಬಂದಿದ್ದು ಒಂದು ಟಿ ವಿಗೆ, ಏನು? ಹಿಂದೂ ಉಗಾದಿ ಹಬ್ಬ. ಹಿಂದೂ ಉಗಾದಿ ಹಬ್ಬ ಅಲ್ರಿ, ಹಿಂದೂ ಉಗಾದಿ ಹಬ್ಬ. ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗು ನೋಡ್ರಿ, ಎಲ್ಲೂ ಹಕಾರ ಇಲ್ಲ. ಹಿಂದೂ ಉಗಾದಿ ಹಬ್ಬ, ಹಬ್ಬಗಳು ಬಂದವೆಂದರೆ ಹೆಣ್ಣು ಮಕ್ಕಳಿಗೆ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿಯಾದವು. ಎಲ್ಲಿ ಅನ್ಬೇಕಾಗಿತ್ತು ಅಲ್ಲಿ ಅನ್ಲಿಲ್ಲ, ಎಲ್ಲಿ ಅನುಬಾರ್ದಾಗಿತ್ತು ಅಲ್ಲಿ ಅಂದ್ಲು. ಆದರ ಆತಿಥ್ಯಕ್ಕೆ ಹಾದರ ಆತಿಥ್ಯ ಅಂತಾರೆ. ನನ್ನ ಜೀವನದಲ್ಲಿ ನಾನು ಹಾಸ್ಯ ಭಾಷಣ ಆರಂಭ ಮಾಡಿದ್ದೆ ಕೆನರಾ ಬ್ಯಾಂಕಿನಿಂದ ಸ್ನೇಹಿತರೆ. ಅದೇ ತಾನೇ ನಾನು ಆರಂಭ ಮಾಡಿದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಇಂಟರ್ವ್ಯೂ ಬಂತು. ಆ ಇಂಟರ್ವ್ಯೂ ನೋಡಿ ನಮ್ಮೂರಿನ ಕೆನರಾ ಬ್ಯಾಂಕಿನ ಕನ್ನಡ ಸಂಘದವರು ಮ್ಯಾನೇಜರ್ ನೋಡಿದಂತೆ, ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಯಾರ್ದು ಬಂದಿದೆ, ಈ ಊರವರಂತೆ ಗಂಗಾವತಿ ಪ್ರಾಣೇಶ್ ಅಂತ ಏನೋ ಬಂದಿತ್ತು ಅದರಲ್ಲಿ, ಲೈಟ್ ದಿ ಲೈಫ್ ಈ ಥರ ಏನೋ ಒಂದು ಟೈಟ್ಲ್ ಕೊಟ್ಟು ಹಾಕಿದ್ರು. ಅವ್ರು ನೋಡಿ ಆ ಕನ್ನಡ ಸಂಘದ ಸೆಕ್ರೆಟರಿ ಬಸವರಾಜನಿಗೆ ಹೇಳಿದರು, ಬಸವರಾಜ ಇದೇ ಊರಲ್ಲಿದ್ದಾರಂತ ಯಾರೋ ಪ್ರಾಣೇಶ್ ಅನ್ನೋರು, ನಮ್ಮ ಬ್ಯಾಂಕ್ ಯಾಕೆ ಕರಿಬಾರ್ದು? ಆಗ ಆ ಬ್ಯಾಂಕು ಪ್ರತಿ ಶನಿವಾರ ಸ್ಟಡಿ ಸರ್ಕಲ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿತ್ತು. ಸರಿ ಬಂದ ಬಸವರಾಜ್, ನನ್ನ ಸ್ನೇಹಿತ ಕೂಡ ಅವನು, ಪ್ರಾಣೇಶ ನೀನು ನಮ್ಮ ಬ್ಯಾಂಕಿಗೆ ಕಾರ್ಯಕ್ರಮ ಕೊಡೋದಕ್ಕೆ ಬರ್ಬೇಕಪ್ಪ. ಬರ್ತೀನಪ್ಪ, ಎಷ್ಟು ಜನ ಇರ್ತಾರೆ? ಯಾಕಂದ್ರೆ ಮಿನಿಮಮ್ 100 ಜನ ಇದ್ದರೆ ಮಾತಾಡೋದಕ್ಕೆ ಚಂದ, ಮಿನಿಮಮ್ 50. ನೀವು ನಂಬ್ತಿರೋ ಸ್ನೇಹಿತರೆ, ಇವರೆಲ್ಲ ಹೇಳಿದರು ಇವತ್ತು ತುಂಬ ಜನ ಸೇರಿದ್ದೀರಿ, ರಜೆ ಇದ್ದರೂ ಕೂಡ ಇಷ್ಟು ಜನ ಬಂದಿದ್ದೀರಿ ಅಂತ. ಪಾಪ ಅವರಿಗಿದು ಜಾಸ್ತಿ. ನನ್ನ ಜೀವನದಲ್ಲಿ ಇಷ್ಟು ಕಡಿಮೆ ಜನರನ್ನು ಉದ್ದೇಶಿಸಿ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದಿದೆ ಮೊದಲು, ಭಾಳ ಕಡಿಮೆ ಜನ ಇಷ್ಟು. ಆದರೆ ಇಷ್ಟು ಬಂದದ್ದೇ ದೊಡ್ಡ ಆಶ್ಚರ್ಯ. ಯಾಕಂದರೆ ಇವತ್ತು ರಜೆ, ನಾಳೆ ರಜೆ, ನಾಡ್ದು ರಜೆ ಇಟ್ಟುಕೊಂಡು ಬಂದಿದ್ದೀರಲ್ಲ, ನಿಮ್ಮ ಧೈರ್ಯವನ್ನು ಮೆಚ್ಚಲೇಬೇಕು. ಕರ್ಕೊಂಡೋದ ಬಸವರಾಜ, ಎಷ್ಟು ಜನ ಇದ್ದಾರಪ್ಪ? ಪ್ರಾಣೇಶ ನಾವು 12 ಜನ ಇದ್ದೀವಿ. ಅಯ್ಯೋ ಕರ್ಮ ನಾನು
ಎಲ್ಲಪ್ಪ 12 ಜನರಿಗೆ ನಾನು ಮಾತಾಡೋಂಗಿಲ್ಲ. ಯಾಕೆ ನಾನು ಮಿನಿಮಮ್ 50ರಿಂದ 100 ಜನ ಇರಬೇಕು ಅಂತ ಕಂಡೀಷನ್ ಹಾಕ್ತೀನಿ ಅಂದರೆ, ಒಂದು 10 ಜನರಿಗೆ ಏನು ಮಾಡಿದ್ರು ನಗು ಬರ್ತಿರೋದಿಲ್ಲ ಸ್ನೇಹಿತರೆ. ಅವು ಫೇಸ ಹಂಗಿರ್ತಾವೆ, ಮ್ಯಾಲಿನಿಂದ ಹಂಗೆ ಬಂದಿರ್ತಾರೆ ಅವ್ರು. ಭಾಳ ಕಷ್ಟ, ಯಾವುದೋ ಯೋಚನೆಯಲ್ಲಿ ಇರ್ತಾರೆ. ಅವ್ರನ್ನ ಏನು ನಗಿಸ್ಬೇಕು ನಾವು? ಅಂಥವ್ರನ್ನೇ ಒಂದು 10 ಮಂದಿನ ಮುಂದೆ ಕುಂತಿಸಿದ್ರೆ ನಮ್ಮ ಗತಿ ಏನು? ಹೌದಾ? ಅದಕ್ಕೆ ಮಿನಿಮಮ್ ಒಂದು 50 ಜನರನ್ನು ಸೇರಿಸಲ್ಪ. ಒಂದು 10 ಜನ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇರ್ತಾವ, ಅವು ನಗಂಗಿಲ್ಲ, ನಮಗೆ ಸಂಬಂಧ ಇಲ್ಲ. ಅವರು ಉಳಿದ 40 ಜನರು ನೋಡಿ ನಾವು ಮಾತಾಡ್ತೀನಿ ನಾನು ಅಂತ ಕಂಡೀಷನ್. ಇಲ್ಲ ಪ್ರಾಣೇಶ, ಹಂಗೆ ಆಗೋದಿಲ್ಲ ಅಂದ ಬಸವರಾಜ್. ಯಾಕೆ ಅಂದ ನಾನು? ನಮ್ಮ ಬ್ಯಾಂಕ್ನಾಗ ಇರೋದೇ 12 ಜನ ಸ್ಟಾಫು, ಇನ್ಕ್ಲೂಡಿಂಗ್ ಮ್ಯಾನೇಜರ್. ನಾನೊಂದು ಐಡಿಯಾ ಕೊಟ್ಟೆ. ಅಲ್ಲ ಬಸವರಾಜ, ಹಿಂಗೆ ಯಾಕೆ ಮಾಡಬಾರ್ದು? ಏನು ಸುತ್ತ ಎಲ್ಲ ಬ್ಯಾಂಕಿಗೆ ಯಾಕೆ ಸರ್ಕ್ಯುಲರ್ ಕಳಿಸ್ಬಾರ್ದು? ಸಿಂಡಿಕೇಟು, ನಮ್ಮ SBH, ವಿಜಯ ಬ್ಯಾಂಕು, ಎಲ್ಲ ಬ್ಯಾಂಕ್ನವ್ರಿಗೆ ಕಳಿಸು, ಎಲ್ಲ ಬ್ಯಾಂಕ್ನವ್ರು ಬರಲಿ. ಇಲ್ಲ, ಆ ಥರ ರೂಲ್ ಇಲ್ಲ. ಎದಕ್ಕೆ ರೂಲ್ ಇಲ್ಲ? ಇಲ್ಲ, ಬರೀ ನಮ್ಮ ಬ್ಯಾಂಕಿನವ್ರಿಗೆ ಮಾತ್ರ ಅದು, ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಅವರ್ ಬ್ಯಾಂಕ್, ಬರೀ ಅಷ್ಟೇ ಜನರಿಗೆ ಮಾತಾಡಬೇಕು. ಒಲೆ ಅಂದ್ಬಿಟ್ಟು ನಾನು, ಪ್ರಾಣೇಶ 5,000 ರೂಪಾಯಿ ಕೊಡ್ತೀವಿ, ಸನ್ಮಾನಕ್ಕೆ ಶಾಲ ತಂದೀವಿ, ತೋರ್ಸಕತ್ತೇನ್ರಿ ಅವನ್ನೆಲ್ಲ ನನಗೆ, ನೋಡು ಬಂದ್ರೆ ನಿನಗೆ ಇಲ್ಲಿಕ್ಕೆ ವಾಪಸ್ಸು ಅಂತ ಹಿಂಗೆ. ಇಲ್ಲಪ್ಪ ಬೇಕಾದಿರಲಿ ನಾವು ಅಲ್ಲೇ ಅಂದ ನಾನು. ಕಡೆಗೆ ಧಮಕಿ ಹಾಕಕ್ಕೆ ಶುರು ಮಾಡಿಬಿಟ್ಟ. ಏನಂತ? ಪ್ರಾಣೇಶ, ನಿಮ್ಮ ಅಮ್ಮನ ಪೆನ್ಷನ್ ನಮ್ಮ ಬ್ಯಾಂಕಿನಾಗ ಐತೆ, ನಮ್ಮ ತಂದೆ ಫ್ರೀಡಮ್ ಫೈಟರು, ಅವರು ಕೆನರಾ ಬ್ಯಾಂಕ್ನ ಪೆನ್ಷನ್, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ 10,000 ರೂಪೀಸ್ ಬರ್ತದೆ. ಈಗ ನಮ್ಮ ತಾಯಿಗೆ ಬರ್ತದೆ. ನಾನು ಪೆನ್ಷನರೇ ಹೋಗಿ ಪೆನ್ಷನ್ ತೊಗೋಬೇಕು ಅಂತ ಒಂದು ರೂಲು. ಆದರೆ ನಾನು ಪ್ರಾಣೇಶ್ ಎಲ್ರಿಗೂ ಪರಿಚಯ ಇರೋದ್ರಿಂದ ಒಂದು ಸಹಿ ಮಾಡಿಸ್ಕೊಡ್ತಿದ್ದೆ, ಹೋಗ್ತಿದ್ದೆ, ತರ್ತಿದ್ದೆ. ಇನ್ನು ಮೇಲೆ ನೀನು ಕಾರ್ಯಕ್ರಮಕ್ಕೆ ಒಪ್ಪಲಿಲ್ಲ ಅಂದ್ರೆ ಪೆನ್ಷನಿಗೆ ನಿಮ್ಮ ಅಮ್ಮನೇ ಬರ್ಬೇಕಂತ ರೂಲ್ ಮಾಡ್ತೀವಿ ನಾವು. ಗೆಳೆಯ, ನಮ್ಮ ತಾಯಿನ ಬಿಸಿಲಾಗಿ ಪೆನ್ಷನ್ನಿಗೆ ಕಳಿಸ್ಬೇಕಾಗ್ತದ ಅಂಥೇಳಿ ಕಾರ್ಯಕ್ರಮ ಒಪ್ಪಿಕೊಂಡೆ. ಹೋದೆ ಸ್ನೇಹಿತರೆ. 3 ಗಂಟೆ ಕಾರ್ಯಕ್ರಮ ಶುರುವಾಯಿತು. 12 ಜನ ಟಕ್ ಮಾಡ್ಕೊಂಡು ಕೂತರು ಎದುರುಗಡೆ, ಪಕ್ಕದಲ್ಲಿ ಮ್ಯಾನೇಜರು, ನಾನು. ಶುರುವಾಯಿತು ಸ್ನೇಹಿತರೆ. ಇದೇ ಥರ 15 ನಿಮಿಷ ಮಾತಾಡಿದೆ. ಒಬ್ಬರೂ ನಗಲಿಲ್ಲ. ಹಳೆಯ ಗೆರೆ ಅಳಿಸಲಿಲ್ಲ, ಹೊಸದು ಮೂಡಲಿಲ್ಲ ಅವ್ರ ಮಾರಿ ಮೇಲೆ. ನನ್ನ ಪುಣ್ಯ ಮಧ್ಯೆ ಸ್ನ್ಯಾಕ್ಸು, ಟೀ, ಬಿಸ್ಕಿಟ್ ಎಲ್ಲ ಬಂತು. ಸ್ವಲ್ಪ ರೆಸ್ಟ್ ಸಿಕ್ತು, ಕೂತೆ. ನನಗೆ ರೆಸ್ಟ್ ತೊಗೊಳ್ಳೋದಿಲ್ಲ ಹೆಚ್ಚಾಗಿ, ಮಾತಾಡಿದ್ರೆ ಕಂಟಿನ್ಯೂಸ್ 45 ಮಿನಿಟ್ಸ್ ಮಾತಾಡಿ ಕೂತ್ಬಿಡ್ತೀನಿ. ಅಲ್ಲಿ ಬೇಕಾಗಿತ್ತು ರೆಸ್ಟು, ರಿಯಾಕ್ಷನ್ನೇ ಇಲ್ಲ. ಬಸವರಾಜನ ಕೇಳಿದೆ, ಅಲ್ಲ ಲೇ ಬಸ್ಯಾ, ಕರ್ಕೊಂಬಂದಿ ನನ್ನ, ಒಬ್ಬರು ನಗವಲ್ರಲ್ಲೇ, ಅರ್ಧ ತಾಸು ಮಾತಾಡಿದೆ ನಾನು. ಅದಕ್ಕೆ ಅವ ಏನು, ಪ್ರಾಣೇಶ ಸುಳ್ಳು ಹೇಳಿದ್ರೆ ಕೇಳ್ತಿದ್ವಿ, ಕರೆ ಹೇಳಿದ್ರೆ ಕೇಳ್ತೀವಿ, ನಮಗೆಲ್ಲ ನಗು ಬರೋದಕ್ಕತ್ತದ, ಒಪ್ಪಿಗೆ ಅಂತೀವಿ. ಆದ್ರೆ ನಾವು ಯಾಕೆ ನಗೋಲಿ ಗೊತ್ತಾನ? ನಮ್ಮ ಮ್ಯಾನೇಜರ್ ನಗುವಲ್ಲ. ರಸ್ತೆಯಲ್ಲಿ ಅಡ್ಡಾಡ್ತಿರ್ತೀರ, ಅಂಗಡಿಗಳಿಗೆ ಇಟ್ಟಂಥ ಹೆಸರನ್ನು ನೋಡ್ರಿ, ಎಷ್ಟು ಆನಂದ. ನಮ್ಮೂರ ನಾವು ರಸ್ತೆ ಅಡ್ಡಾಡ ಮುಂದೆ ಅಂಗಡಿಗಳ ಹೆಸರು ನೋಡ್ತಾ ಇರ್ತೀವಿ. ಬೆಂಗಳೂರಾಗ ಕೆಲಸ ಮಾಡಬೇಡ್ರಿ, ಯಾಕಂದ್ರೆ ನಿಮ್ಮ ಟ್ರಾಫಿಕ್ಕಿಗೆ ನೀವೇ ಬೋರ್ಡಾಗಿ ಹೋಗ್ತೀರಿ. ಏನು ಟ್ರಾಫಿಕ್ ರೀ ಈ ಊರಿಂದು! 120 ಸೆಕೆಂಡ್ 4 ವೀಲರ್ ಮಾತ್ರ ನಿಂದಿರ್ತಾವೆ, 2 ವೀಲರ್ ಎಲ್ಲ ಕಂಪೌಂಡ್ ಮೇಲೆ, ಫುಟ್ಪಾತ್ ಮೇಲೆ. ಸ್ವಲ್ಪ ಜಾಗ ಸಿಕ್ಕರೆ ಸಾಕು, ನುಸುಳ್ತಿರ್ತಾರೆ. ಮೊನ್ನೆ ₹1 ಕಾಯಿನ್ ಬಿತ್ತು ನಂದು ಮೆಜೆಸ್ಟಿಕ್ನಾಗ, ತೊಗೊಳ್ಳೋಣ ಅಂತ ಈಗ ಬಗ್ಗಿದೆ. ಈ ನನ್ನ ಕೈ ಮತ್ತು ಬಾಡಿ ನಡುವೆ ಸ್ವಲ್ಪ ಗ್ಯಾಪ್ ಐತಲ್ರಿ, ಇದ್ರಾಗೊಬ್ಬ TVS ಒಯ್ದುಬಿಟ್ಟ. ಜಾಗ ಸಿಕ್ಕರೆ ಸಾಕು ನುಗ್ಗುತ್ತಾರ್ರಿ ಇಲ್ಲೇ. ಬಾಬಾ ಏನು ಟ್ರಾಫಿಕ್ ಸ್ನೇಹಿತರೆ! 10 ನಿಮಿಷದ ಕೆಲಸವನ್ನು 1 ಗಂಟೆ ತೊಗೊಳ್ಳುವಂಥ ಊರಂದ್ರೆ ಅದು ಬೆಂಗಳೂರೇ. 10 ನಿಮಿಷ ಕಾಣ್ತಿರ್ತಾನೆ ವ್ಯಕ್ತಿ, ಅವನ ಹತ್ರ ಹೋಗ್ಬೇಕಾದ್ರೆ 1 ತಾಸು ಬೇಕು. ಸಿನಿಮಾದಾಗ ತೋರಿಸ್ತಾರೋ ಅಮ್ಮ ಅಂತೀವಿ, ಸ್ಲೋ ಮೋಷನ್ ಬಂದು ಅಪ್ಪಿಗೆಣದು. ಹಂಗಿಲ್ಲ, ಅಲ್ಲೇ ಇರ್ತಾನೆ ಅವನು. ಅಲ್ಲೇ ಇರು ಅಂತ ಹೇಳಿ ಆ ಕಡೆ ನೋಡಿ ಈ ಕಡೆ. ಏನು ಜೀವ ಭಯ ಸ್ನೇಹಿತರೆ! ಇಂಥ ಜೀವ ಭಯದಲ್ಲಿ 30 ನಮ್ಮ ಶ್ರೀಧರ್ ಅವರು, ರೋಹಿಡೇಕರ್ ಶ್ರೀಧರ್ ಅವ್ರನ್ನ ಕರೆದಕ್ಕೆ ಬಂದರು. 30 ವರ್ಷಗಳಿಂದ ಇಲ್ಲಿ ಇದೀವಿ ಸರ್ ನಾವು ಅಂತ ಹೇಳಿದ್ರು. ಪಾಪ ಅವ್ರು ನಮ್ಮ ಕಡೆಯವರು. ಗಾಬರಿ ಆಯ್ತು, ಹೆಂಗದಿರಪ್ಪ ನೀವು? ನಾವು 8 ದಿವಸ ಬಂದರೆ ಗಾಬರಿ ಆಗ್ತೀವಿ ನಾವು. ನಮ್ಮೂರ ನೋಡಿ ರಸ್ತೆದಾಗ ಆರಾಮ್ ಬೋರ್ಡ್ ನೋಡ್ಕೊಂತ ಅಡ್ಡಾಡ್ತೀವಿ ನಾವು. ಅಂಗಡಿಗೆ ಎಂಥ ಹೆಸರಿಟ್ಟಿರ್ತಾರೆ ರೀ, ನೋಡ್ಬೇಕು ನೀವು. ಶ್ರೀ ಬಸವೇಶ್ವರ ಬೀರ್ ಬ್ರ್ಯಾಂಡಿ ಶಾಪ್. ಬಸವಣ್ಣನ ಹೆಸರನ್ನು ಬೀರ್ ಬ್ರ್ಯಾಂಡಿ ಅಂಗಡಿಗೆ ಶ್ರೀ ಬಸವೇಶ್ವರ ಬೀರ್ ಬ್ರ್ಯಾಂಡಿ ಶಾಪ್. ಹೋಗ್ಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು ಏನು, ಶ್ರೀ ರಾಘವೇಂದ್ರ ಮಟನ್ ಖಾನಾವಳಿ, ವೆಜಿಟೇರಿಯನ್ ಗಾರ್ಡ್ ರಾಘವೇಂದ್ರ ಸ್ವಾಮಿ, ಅವನ ಹೆಸರಲ್ಲಿ ಮಟನ್ ಖಾನಾವಳಿ. ಹೋಗ್ಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು ಏನು, ಶ್ರೀ ಆಂಜನೇಯ ಸ್ವಾಮಿ ಲೇಡೀಸ್ ಕಾರ್ನರ್ ಅಂತ. ಬ್ರಹ್ಮಚಾರಿ ದೇವರವ ಆಂಜನೇಯ, ಅವನ ಹೆಸರಲ್ಲಿ ಲೇಡೀಸ್ ಕಾರ್ನರ್. ಹೋಗಲಿ, ಇದನ್ನು ಕ್ಷಮಿಸ್ರಿ. ಇನ್ನೊಂದು ಕಡೆ ನೋಡಿ ಗಾಬರಿ ಅದು ಏನು, ಅಕ್ಕಮಹಾದೇವಿ ಬ್ಯೂಟಿ ಪಾರ್ಲರ್ ಅಂತ. ದೇಹವನ್ನು ಕೂದಲಿನಿಂದ ಮುಚ್ಚಿಕೊಂಡಂಥ ವಿರಾಗಿಣಿ ಯಾಕೆ, ಕಾಯ ಕರ್ರನೆ ಕಂದಿದರೇನು, ಮಿರ್ರನೆ ಮಿಂಚಿದರೇನು ಅಂತ ಹೇಳಿದಂಥ ಅನುಭವಿ. ಅಂಥಾಕಿ ಹೆಸರಲ್ಲಿ ಬ್ಯೂಟಿ ಪಾರ್ಲರ್ ತೆಗೆದು ಇವ್ರು ಹೋಗಲ್ಲ ಐಬ್ರೋ ಕಟ್ ಮಾಡಿಸ್ಕೊಂತ. ಹೋಗಲಿ ಕ್ಷಮಿಸೋಣ. ಇನ್ನೊಂದು ಕಡೆ ನೋಡಿ ಗಾಬರಿ ಅದೇ ಏನು, ಶ್ರೀ ವೈಕುಂಠ ಟ್ರಾವೆಲ್ಸ್.
ಯಾರು ಟಿಕೆಟ್ ಬುಕ್ ಮಾಡ್ತಾರೆ ಇಲ್ಲಿ? ವೈಕುಂಠ ಟ್ರಾವೆಲ್ಸ್. ಇಲ್ಲಿ ಎಲ್ಲ ಊರುಗಳಿಗೆ ಬುಕ್ಕಿಂಗ್ ಉಂಟು ಅಂತ ಬರ್ತದೆ ತಾನು ಕೆಳಗೆ ಮತ್ತೆ. ಹಾಂ, ಹೋಗ್ಲಿ, ಕ್ಷಮಿಸೋಣ. ಮತ್ತೊಂದು ಕಡೆ ನೋಡಿ ಗಾಬರಿ ಅದು. ಏನು? ಶ್ರೀ ಮಹಾತ್ಮ ಗಾಂಧೀಜಿ ಹೇರ್ ಡ್ರೆಸ್ಸಿಂಗ್ ಸಲೂನ್. ತಲೆ ಮೇಲೆ ಒಂದು ಕೂದಲಿದ್ದಿಲ್ಲ ಪುಣ್ಯಾತ್ಮಗಾತಗ. ಆತನ ಹೆಸರಲ್ಲಿ ಹೇರ್ ಕಟಿಂಗ್ ಸಲೂನ್ಗಳು. ಹಾಂ, ಇವೆಲ್ಲವನ್ನು ಕ್ಷಮಿಸ್ಬೋದು ಸ್ನೇಹಿತರೆ, ಇನ್ನೊಂದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಏನು? ಶ್ರೀ ಗೊಮ್ಮಟೇಶ್ವರ ಕ್ಲಾತ್ ಸೆಂಟರ್. ಆಸೆಯೂ ನನ್ನಲ್ಲಿದೆ, ಈರ್ಷೆಯೂ ನನ್ನಲ್ಲಿದೆ, ಕೋಪವೂ ನನ್ನಲ್ಲಿದೆ, ಮೋಹವೂ ನನ್ನಲ್ಲಿದೆ, ಮೋಸವೂ ನನ್ನಲ್ಲಿದೆ, ದ್ರೋಹವೂ ನನ್ನಲ್ಲಿದೆ, ಚಟಗಳೂ ನನ್ನಲ್ಲಿವೆ, ನಟನೆಯೂ ನನ್ನಲ್ಲಿದೆ. ಯಾರೋ ಹೇಳಿದರು ನನ್ನಲ್ಲೇ ದೇವರಿದ್ದಾನೆ ಎಂದು. ಅದಕ್ಕೆ ಇವರು ಡಿಸೈಡ್ ಮಾಡಿದರು, ಹಾಗಾದರೆ ಇದೇ ಇರಬೇಕು ದೇವನ ಲಕ್ಷಣಗಳು. ಹೌದಾ? ಇವತ್ತು ತಾಯಿಯಂದರು ಪಾಪ ಅಪರೂಪ ಮನೆ ಅಡಿಗೆ, ಮನೆ ಊಟ ಅಂದರೆ ಯಾರಿಗೂ ಬೇಜಾರು, ಬೇಡ ಹೊರಗಡೆ. ಅದಕ್ಕೆ ಅಮ್ಮ ಮಗಳು ಹೇಳ್ತಾಳಂತ, ಅಮ್ಮ ಬಹಳ ದಿನಗಳಾಯಿತು ನಿನ್ನ ಕೈ ರುಚಿ ನೋಡಿ, ಅಮ್ಮ ಬಹಳ ದಿನಗಳಾಯಿತು ನೋಡಿ ನಿನ್ನ ಕೈ ರುಚಿಯನ್ನು ಅಂದ ತಕ್ಷಣ ತಾಯಿ ಅಂದಂತೆ, ತಾ ಮಗಳೇ ನನ್ನ ಮೊಬೈಲನ್ನು ಆರ್ಡರ್ ಮಾಡಿ ಈಗಲೇ ತರಿಸಿ ತಿನ್ನಿಸುವೆ. ಹೌದಾ? ಕೈ ರುಚಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ದರ್ಶನಿಗಳ ರುಚಿನೇ ತಾಯಿ ಕೈ ರುಚಿ. ಇವತ್ತು ಅಮ್ಮ ಮಾಡಿದ ಅಡಿಗೆಯನ್ನೇ ಜ್ಞಾಪಿಸುತ್ತದೆ. ಮನೆಯಲ್ಲೇ ಮಾಡಿದ ತುಪ್ಪದಂತೆಯೇ ಇದೆ ಅಂತ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತೀವಿ. ಹೌದಾ? ಹೀಗಾದಾಗ ಇನ್ನೇನು ಮಾಡ್ತಾರೆ ತಾಯಿ ಅಂದರು? ವಿವಾಹ ಅಂದರೆ ಏನು? ಮೂರೇ ಲೈನ್ನಲ್ಲಿ. ಹೌದಾ? ಒಂಟಿ ಬಾಳಿನ ಬಗ್ಗೆ ಇರುವ ಸಂದೇಹ ನೀಗಿಸಲು ಹೋಗಿ ಬಾಳೆ ಸ್ವಾಹ. ಡುಂಡಿರಾಜರ ಚುಟುಗಳನ್ನು ಹೇಳ್ತೇವೆ. ನಾನು ಮಹಾಮನೆಯವರು ಡುಂಡಿರಾಜರದು, ವೈ ವಿ ಗುಂಡೂರಾವ್ ಅವ್ರದ್ದು, MS ನರಸಿಂಹಮೂರ್ತಿ ಅವ್ರದ್ದು, ಇವ್ರದ್ದೆಲ್ಲ ಬಳಸಿಯೇ ದೊಡ್ಡವರಾದ್ವಿ. ಚುಟುಕುಗಳನ್ನು, ಹಾಸ್ಯವನ್ನು, ಬೇರೆ ಏನನ್ನೂ ಅಲ್ಲ. ಇವ್ರದ್ದೇ ತುಂಬ ಫೇಮಸ್ ಇರೋದು ಒಂದು ಭಾಳ ಹಳೆಯದು ಡುಂಡಿರಾಜರದಂದರೆ, ದ್ರೌಪದಿಗೆ ವಸ್ತ್ರಾಪಹಾರ ಮಾಡಿದವರು ಯಾರು? ದುಶ್ಯಾಸನ. ಯಾರೋ ಶಕುನಿ ಅಂದರು ನೋಡು. ಯಾರಾದ್ರೂ ಏನು ಸರ್ ಯಾವಾಗಲೂ ನಡೆದಿದ್ದೋ ಒಬ್ಬ ಮಾಡಿದ ಅಷ್ಟು ಅನ್ನೋ ಲೆಕ್ಕಕ್ಕೆ ಬಂದೀವಿ ನಾವು. ಆಗುತ್ತಲೇ ಇರಲಿಲ್ಲ ದ್ರೌಪದಿಗೆ ವಸ್ತ್ರಾಪಹಾರ. ಕೌರವರು ಮಾಡಿದ್ದೇನು? ಅಲ್ಲ. ಆಗುತ್ತಲೇ ಇರಲಿಲ್ಲ ದ್ರೌಪದಿಗೆ ವಸ್ತ್ರಾಪಹಾರ. ಅವಳು ಈಗಿನ ಹುಡುಗಿಯರಂತೆ ಧರಿಸಿದ್ದರೆ ಚೂಡಿದಾರ. ಹೌದಾ? ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು ಸರ್ ಅಂತ ನಮ್ಮ ಕಡೆ ಸಿದ್ಧಲಿಂಗ ಕೇಳಿದ್ದಂತೆ ಯಾರನ್ನ. ಮೇಷ್ಟ್ರು ಸತ್ಯ ಮತ್ತು ಸುಳ್ಳು ಅಂತ ಪಾಠ ಮಾಡ್ತಿದ್ರು. ಸರ್ ಸತ್ಯಕ್ಕೂ ಸುಳ್ಳಿಗೂ ವ್ಯತ್ಯಾಸ ಏನು ಸರ್? ಬಡ್ಡಿ ಮಗನೇ, ಸತ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ವೇನೋ? ಅದೇ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲರೂ ಅದನ್ನೇ ಹೇಳ್ತಾರಲ್ಲ. ಈಗ ಸೈಬರ್ ಇರೋದೇ ಸುಳ್ಳಿನ ಮೇಲೆ. ಹಾಗಾದರೆ ಸತ್ಯ ಸುಳ್ಳಿಗೆ ವ್ಯತ್ಯಾಸ ಏನು ಉಳಿತು ಸರ್? ಸುಳ್ಳನ್ನೇ ಸತ್ಯ ಅಂತ ನಂಬಿಬಿಡ್ತೀವಿ ನಾವು ಅಂತ ಕೇಳಿದಾಗ, ನೀವ್ಯಾರಾದ್ರೂ ಹೇಳ್ತೀರೇನೋ ಅಂದಾಗ ತಿಮ್ಮನೋ ಸಿದ್ಧಲಿಂಗನೋ ಯಾವುದೋ ವ್ಯಕ್ತಿ, ಕಾಮನ್ ಸೆನ್ಸ್ ಜಾಸ್ತಿ ಇರೋ ವ್ಯಕ್ತಿ ಎದ್ದು ಹೇಳಿದಂತೆ, ಗುರುಗಳೇ ಸತ್ಯಕ್ಕೂ ಸುಳ್ಳಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ನೀವು ಪಾಠ ಹೇಳ್ತಾ ಇದ್ದೀರಾ ಕಷ್ಟಪಟ್ಟು, ಇದು ಸತ್ಯ. ನಾವು ಇದನ್ನು ತಿಳ್ಕೊಂಡು ಉದ್ಧಾರ ಆಗ್ತೀವಿ ಅಂತ ನೀವೇನು ತಿಳ್ಕೊಂಡಿದ್ದೀರಲ್ಲ, ಇದು ಸುಳ್ಳು. ಇದಕ್ಕೆ ಚಪ್ಪಾಳೆ ಹೊಡಿಬಾರ್ದಾಗಿತ್ತು. ಪಾಪ ಏನು ಅನ್ಕೋಬೇಡ, ನಿಮ್ಮ ಮೇಷ್ಟ್ರುಗಳು ಇಲ್ಲೇ ಇದ್ದಾರೆ. ಹೌದಾ? ಈಯನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಕಾಂಗ್ರೆಸ್ಸಿಗೆ ಜಯವಾಗಲಿ, ಕಾಂಗ್ರೆಸ್ಸಿಗೆ ಜಯವಾಗಲಿ, ಕಾಂಗ್ರೆಸ್ಸಿಗೆ ಮತ ಹಾಕಿ, ಈ ಥರ ಎಲ್ಲ ಕೂಗ್ತಾ ಹೋಗ್ತಿರ್ತಾರೆ. ಹಾಂ, ಅದ್ರಾಗ ಏನಾಗ್ತಿತ್ತು? ಪಕ್ಷ ಚಿಹ್ನೆ ಅಷ್ಟೇ ಹೇಳಿ ಉದ್ದಕ್ಕೆ ಹೇಳಬೇಡಿ ಅಂದ ತಕ್ಷಣ, ಕೈ ಅಂದ ತಕ್ಷಣ ಜೈ ಅಂತಿದ್ದೆ. ಕೈ ಜೈ, ಕೈ ಜೈ. ಒಂದು 3-4 ಸಾರಿ ಅವ್ನು ಕೂಗಿ, ಆಯಿತು ಬರ್ತೀನಮ್ಮ ನೀವು ಮುಂದುವರಿಸಿ ಪ್ರೊಸೆಷನ್ನು ಅಂತೇಳಿ ಕಾರಲ್ಲಿ ಕೂತ್ಕೊಂಡ. ಧನ್ ಅಂತ ಡೋರ್ ಹಾಕಿಬಿಟ್ರೆ ಅವನು ಕೈ ಸಿಕ್ಕಂಬಿಡ್ತವನು. ಅವನು ಕೈ ಕಣ, ಕೈ ಜೈ, ಕೈ ಜೈ, ಕೈ. ಊರು ಮುಟ್ಟೋವರೆಗೂ ಅವನು ಕೈ ಕಾರಲ್ಲೇ ಉಳಿತು. ಇವ್ರು ಜೈಕಾರ ಹಾಗೆ ಸಾಗಿ. ಹೌದಾ? ಈ ಅಂಗನವಾಡಿ ಟೀಚರ್ ಅಂತ ಇರ್ತಾರೆ, ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ರಭಾತ್ ಬೇರಿ ಅಂತ ಹೋಗ್ತಾರೆ. ನೀವು ಮಾಡ್ತೀರ ಜನವರಿ 26 ಆಗಸ್ಟ್ ಇದಕ್ಕೆಲ್ಲ ರೂಟ್ ಮಾರ್ಚ್ ಅಂತ ಕರೀತಾರೆ ನೋಡ್ರಿ, ಪಥಸಂಚಲನ ಅಂತ RSSL ಅಂತಾರೆ. ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದನ್ನು ನೋಡೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಹೇಳ್ತಿದ್ವಿ, ನಮ್ಮ ಸ್ಕೂಲಿಂದ ಇವತ್ತು ರೂಟ್ ಮಾರ್ಚ್ ಬರುತ್ತೆ, ನೀವೆಲ್ಲ ಇಲ್ಲಿ ನಿಂತ್ಕೊಂಡು ನೋಡಿ, ನಾನು ನಿಮ್ಗೆ ಹಿಂಗೆ ಕೈ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ವಿ. ಈಗ ಅದು ಮಾಡ್ತಾರಿಲ್ಲ ನಮಗೆ ಗೊತ್ತಿಲ್ಲ. ಪಾಪ ನೀವಂತೂ ಮನೆ ಬಿಟ್ಟು ಬಂದಿರ್ತೀರಿ, ಇಲ್ಲೇ ಸುತ್ತಾಕ್ತೀರಾ? ಇಲ್ಲ, ನಿಂತಲ್ಲೇ ಸುತ್ತಾಕ್ಬಿಡ್ತೀರಾ ಪ್ರದಕ್ಷಿಣೆ ಥರ. ಹೌದಾ? ಅಲ್ಲಿ ಏನಾಗಿತ್ತು ಅಂದರೆ, ಅದು ಶಾಲೆ, ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ. ಅದರಲ್ಲಿ ಏನಿತ್ತು? ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಇಷ್ಟೇ. ಒಬ್ಬ ಮೇಡಮ್ ರೆಡಿ ಆದಳು.
ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ. ಅವಳಿಗೆ ಕೂಗಿ ಕೂಗಿ ಬೇಜಾರಾಯಿತು, ನೀರಡಿಕೆ ಆಯ್ತು. ಪಾಪ ಸ್ವಲ್ಪ ನೀರು ಕುಡಿದು ಬರ್ತೀನಿ ಕಣೆ, ನೀನು ಸ್ವಲ್ಪ ಕಂಟಿನ್ಯೂ ಮಾಡು ಅಂತ ಇನ್ನೊಬ್ಬಳಿಗೆ ಹೇಳಿದ್ಲು. ಅವಳು ಬಂದು ನಿಂತ್ಕೊಂಡು ಅವಳಿಗೆ ಒಂದನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್. ಅದಕ್ಕೆ ಅವಳು ಏನಂದ್ಬಿಟ್ಲು, ಮಹಾತ್ಮ ಗಾಂಧೀಜಿಯವರಿಗೆ ಅಂದ್ಬಿಟ್ಟು ಫಸ್ಟು ಶಾಲೆಗೆ ಸೇರಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಭಾಳ ಕಡಿಮೆ. ಯಾವೊಂದು ಪಾಕೆಟ್ ಕಳ್ಕಲ್ಲ ನಮ್ಮವರು. ಯಾಕೆ ಕಳ್ಕಲ್ಲ ಹೇಳಿ? ಅದನ್ನು ಎಲ್ಲಿಟ್ಟಿರ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಪಾಕೆಟೇ ಇಲ್ಲ. ನಮ್ಮಲ್ಲಿ ಹಣನ ಸುಳ್ಳಿ ಸುತ್ತಿ ಪೆಂಡಿ ಕಟ್ಟಿ ಅದನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಆ ಪ್ಲಾಸ್ಟಿಕ್ ಚೀಲ ಚೆರ್ರಂತ ಹಿಂಗೆ ಮಾಡಿ ಒತ್ತಿರ್ತಾರೆ ಲಾಕ್. ಆಮೇಲೆ ಅದಕ್ಕೊಂದು ಪಿನ್ ಹಾಕ್ತಾರೆ. ಆ ಪಿನ್ನಿನ ಚುಚ್ಚೋ ಭಾಗನ ಮೇಲ್ ಮಾಡಿರ್ತಾರೆ. ಅದನ್ನು ಪಟ್ಟಿ ಪಟ್ಟಿ ಡ್ರಾಯರ್ ಒಳಗಡೆ ಇಟ್ಕೊಂಡು ಮೇಲೆ ಕಚ್ಚೆ ಹಾಕಿ ಸೀರೆ ಉಟ್ಕೋತಾರೆ ಅಥವಾ ಧೋತ್ರ ಉಟ್ಕೋತಾರೆ. ಯಾರು ಹೊಡಿಬೇಕ್ರಿ? ಹೊಡೆದ್ರು ಅಲ್ಲಿವರೆಗೂ ಅವ್ನು ಕೈ ಹೋದ್ರು ಪಿನ್ ಚುಚ್ಚಿ ನಾನು ಇವ್ನು ಹಿಡಿತಾರೆ. ಹೌದಾ? ನಾವು ಒಮ್ಮೆ ಹಿಂದ್ಗಡೆ ಹಿಂಗೆ ಅರ್ಧ ಟಿಂಗ್ ಅಂತ ಸಿಟಿ ಬಸ್ ಸೇರೋದು. ಅದ್ರಾಗ ಯಾವುದಾದ್ರು ಹುಡುಗಿ ಇದ್ಲಂದ್ರೂ ಪ್ಯಾಂಟ್ ಬಿಚ್ಕೊಂಡ್ರೂ ಗೊತ್ತಾಗಲ್ಲ, ಬರೀ ಪಾಕೆಟ್ ಹೊಡೆಯೋದೇನು. ಹಿಂದಿನ ಜೋಬಲ್ಲಿ ಯಾವತ್ತೂ ಇಡಬಾರ್ದು. ಅದು ಎಲ್ಲಿಂದ ಬಂತು ಏನೋ ಯಾರ ಪದ್ಧತಿಯೋ ಗೊತ್ತಿಲ್ಲ. ಯಾವತ್ತೂ ಬ್ಯಾಕ್ ಪಾಕೆಟಲ್ಲಿ ಪರ್ಸ್ ಇಡಬಾರ್ದು. ಪರ್ಸ್ ಇಡೋ ಜಾಗ ಅದಲ್ಲ. ಹಣ ಯಾವಾಗಲೂ ಎದೆ ಹತ್ತಿರ ಇರಬೇಕು ಅಂತ ಹೇಳ್ತಾರೆ. ಲಕ್ಷ್ಮಿ ಅಂತ ಅದಕ್ಕೆ ಕರಿತೀವಿ ನಾವು. ಸೈಬರ್ನವ್ರು ತಪ್ಪಿಲ್ಲ, ಕಳ್ಳರದ್ದು ಯಾವತ್ತೂ ತಪ್ಪಿಲ್ಲ. ಕಳ್ಳನಿಗೆ ಸಿಗುವಂತೆ ನೀನು ಇಟ್ಟಿಲ್ಲ, ಅದು ನಿನ್ನ ತಪ್ಪು. ಇನ್ನೊಬ್ಬರ ವಸ್ತುವನ್ನು, ಒಂದು ಪೆನ್ನು, ಒಂದು ಪೇಪರು, ಇವತ್ತಿನ ನಿಮ್ಮ ಸುತ್ತ ಕಾಣಿಸ್ತಿರೋ ಪ್ರಾಣಿಗಳು, ನಿಮ್ಮ ಮಲೆನಾಡಿನಲ್ಲಿದ್ದೀರಿ, ಕಾಡಲ್ಲಿದ್ದೀರಿ, ನೀವು ಸುಮ್ಮನೆ ಹುಳುಗಳನ್ನ ಗಮನಿಸಿ. ಆ ಇನ್ಸೆಕ್ಟ್ಸು ಏನು ಒಂದೊಂದು ಥರ ಒಂದೊಂದಿಲ್ಲ. ಯಾಕೆ ಎಷ್ಟಿದೆ ಗೊತ್ತಾ ಅಂಥದ್ದು? 64 ಕೋಟಿ ಜೀವರಾಶಿಗಳಿದೆ. ನಾವು ನೋಡಿರೋದು ಬರೀ ಒಂದು 10-20. ಆ 64 ಕೋಟಿ ಜೀವರಾಶಿಗಳಿಗೂ ಕೂಡ ಯಾಕೆ ಜನ್ಮ ಬಂದಿದೆ? ನಮಗೆ ಯಾಕೆ ಮಾನವ ಜನ್ಮ ಬಂದಿದೆ ಅಂದರೆ ಅವು ಮಾಡಿದ ಪಾಪದಿಂದ. ಅದಕ್ಕೆ ಗರುಡ ಪುರಾಣ ಅಂತ ಗ್ರಂಥ ಇದೆ. ಅದನ್ನು ತೀರ್ಕೊಂಡಾಗ ಮಾತ್ರ, ಸತ್ತು ಮನೆಯಲ್ಲಿ ಮಾತ್ರ ಓದಬೇಕು ಅಂತ ಹೇಳ್ತಾರೆ. ಸುಳ್ಳು. ಅದನ್ನು ಇಂಥ ಕಾಲೇಜ್ಗಳಲ್ಲಿ ಟೆಕ್ಸ್ಟ್ ಮಾಡಬೇಕು ಅನ್ನೋವು ನಾನು. ಆಗ ಸೈಬರ್ ಕ್ರೈಮ್ಗಳು ಕಡಿಮೆ ಆಗ್ತದೆ, ಇನ್ನೊಬ್ಬರು ಸ್ವತ್ತನ್ನು ಅಪಹರಿಸೋದು ಕಡಿಮೆ ಆಗ್ತದೆ. ನಮಗೆ ಧರ್ಮೋಪದೇಶ ಮಾಡೋರಿಲ್ಲ, ನೀತಿ ಹೇಳೋರಿಲ್ಲ, ಫಿಲಾಸಫಿ ಹೇಳಿದ್ರು ಅಯ್ಯೋ ಬುರ್ಡೆ ದಾಸಯ್ಯ ಫಿಲಾಪಿ ಹೇಳ್ತಾರೆ. ಯಾರಾದರೂ ಪುರಾಣ ಗಿರಣ ಮಾಡಿದ್ರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹಾಸ್ಯ ಮಾಡೋದು. ಯಾವ ಕಾಲದಲ್ಲಿ ಇದೆಯಮ್ಮ ಎಲ್ಲ ಗೊತ್ತಾ ಅನ್ನಬಾರ್ದು. ಪ್ರತಿಯೊಂದು ನಮ್ಮ ಒಂದೊಂದು ಹೆಜ್ಜೆ ಇಡೋದಕ್ಕೂ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ನಮ್ಮ ಸಂಬಂಧಗಳಿದೆ. ಇಲ್ಲಿ ಏನನ್ನು ಕದ್ರಿ ಏನಾಗ್ತೀರಿ ಅನ್ನೋದಕ್ಕೂ ಗರುಡ ಪುರಾಣದಲ್ಲಿದೆ. ಅದನ್ನು ಬರ್ಕೊಂಬಂದಿದ್ದೀನಿ. ಏನು? ತರಕಾರಿ ಯಾರು ಕದೀತಾರೋ, ತರಕಾರಿ ಕದೀತಾರಲ್ಲ ಅವರು ನವಿಲಾಗಿ ಹುಟ್ಟುತ್ತಾರೆ. ಮತ್ತು ಈಗಿರೋ ನವಿಲು ತರಕಾರಿ ಕದ್ಯ ಅನ್ಬೇಡಿ. ತರಕಾರಿ ಕದಿಯೋರೆಲ್ಲ ನವಿಲಾಗಿ ಹುಟ್ಟುತ್ತಾರೆ. ಜೇನುತುಪ್ಪ ಕದಿಯೋದು, ಯಾರ್ದೋ ಜೇನುತುಪ್ಪ ಕದ್ದು ಬಿಡೋದು ಏನಾಗ್ತಾರೆ ಹೇಳಿ? ಜೇನು ಹುಳನೇ ಆಗ್ತಾರೆ. ಯಾಕೆ ಹೇಳಿ? ಜೇನು ಬರೀ ಪರಾಗಸ್ಪರ್ಶ ಮಾಡಿ ಮಾಡಿ ತಂದು ಜೇನು ಇಡುತ್ತಾಗಲಿ ಅದು ತಿನ್ನಲ್ಲ. ಜೇನು ಕಲೆಕ್ಟ್ ಆದ ತಕ್ಷಣ ನಾವು ಅದನ್ನು ಕಿತ್ಕೊಂಬರ್ತೀವಿ, ನಾವು ಜೇನಾಗಿ ಹುಟ್ಟುತ್ತೀವಿ. ಮಾಂಸ ಕದಿಯೋರು ಹದ್ದಾಗಿ ಹುಟ್ಟುತ್ತಾರೆ. ಉಪ್ಪು ಕದಿಯೋರು ಇರುವೆ, ಆ್ಯಂಟ್, ಇರುವೆಯಾಗಿ ಹುಟ್ಟುತ್ತಾರೆ. ಅನ್ನ ಕದಿಯೋರು ಏನಾಗ್ತಾರೆ ಹೇಳಿ? ಇಲಿಗಳಾಗಿ ಹುಟ್ಟುತ್ತಾರೆ. ದಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಕೊಡದೆ ಹೋಗ್ತಿರ್ತಾರೆ ಕೆಲವರು. ನಾ ಇಷ್ಟು ಡೊನೇಟ್ ಮಾಡ್ತೀರಮ್ಮ ಕಾಲೇಜಿಗೆ. ಅವ್ರು ಏನಾಗಿ ಹುಟ್ಟುತ್ತಾರೆ ಗೊತ್ತಾ? ಈಗಿನ ನರಿಗಳೇ ಆಗಿನ ದಾನ ಸುಳ್ಳು ಹೇಳಿದವರು. ಪತಿಯನ್ನು ನಿಂದಿಸುವಳು, ಇಂಪಾರ್ಟೆಂಟು. ನಿಮ್ಮದು ಲಗ್ನ ಆದಮೇಲೆ ಗಂಡನೇನಾದ್ರು ನಿಂದಿಸಿದರೆ ಏನಾಗಿ ಹುಟ್ಟುತ್ತೀರಿ ಗೊತ್ತಾ? ತಲೆಯಲ್ಲಿರೋ ಹೇನಾಗಿ ಹುಟ್ಟುತ್ತೀರಿ. ನಿಮ್ಮದು ಹೇಳಿಲ್ಲಪ್ಪ. ಮಿತ್ರದ್ರೋಹಿ ಯಾವನಾದರೂ ಇದ್ದರೆ ಹದ್ದಾಗಿ ಹುಟ್ಟುತ್ತಾನೆ. ಪತಿಯನ್ನು ನಿಂದಿಸುವವಳು ಹೇನಾಗಿ ಹುಟ್ಟುತ್ತಾಳೆ. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ರೇಪ್ ಗೀಪ್ ಮಾಡಿ ಏನು ಬರ್ತಲ್ಲ, ಅಬಾಲವರದ್ದರು, ಬಾಲೆಯರನ್ನ ರೇಪ್ ಮಾಡಿದ್ರು, ಇಷ್ಟು ವರ್ಷ ಹುಡುಗಿನ, ಅವರೆಲ್ಲ ಹೆಬ್ಬಾವಾಗಿ ಹುಟ್ಟುತ್ತಾರೆ. ಬಿದ್ದಲ್ಲೇ ಬಿದ್ದಿರ್ತಾರೆ, ಯಾರು ಕೇಳೋರಿಲ್ದಂಗೆ ಆಗ್ತಾರೆ. ಹಾಗೆ ಯಾರೂ ಮಾತು ಕೇಳದೆ ತನಗೆ ತಿಳಿದಿದ್ದು ಮಾಡ್ತಿರ್ತಾನೆ ನೋಡು. ಅಯ್ಯೋ ನೀನು ತಿಳಿದಿದ್ದು ಮಾಡ್ತಾನೆ ಕಣ್ರಿ, ವಯಸ್ಸಿಗೆ ಬಂದಿದ್ದಾನೆ, ಯಾರು ಮಾತು ಕೇಳ್ತಾನೆ ಅಂತಿರ್ತಾರಲ್ಲ ಮನೇಲಿ. ಅವನು ಆನೆಯಾಗಿ ಹುಟ್ಟುತ್ತಾನೆ. ಗೊಂಡಾರಣ್ಯದಲ್ಲಿ ಏಕಾಂಗಿ ಆಗಿ ಆನೆಯಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಯಾರೋ ವಿಷ ಹಾಕುವವನು ಹುಚ್ಚನಾಗಿ ಹುಟ್ಟುತ್ತಾನೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳೋನು ಮೂಕನಾಗಿ ಹುಟ್ಟುತ್ತಾನೆ. ಪುಸ್ತಕ ಕದಿಯೋನು ಏನಾಗ್ತಾನೆ ಗೊತ್ತಾ? ಬುಕ್ ಕದಿಯೋನು
ಕುರುಡನಾಗಿ ಹುಟ್ಟುತ್ತಾನೆ, ಕಣ್ಣಿಲ್ದವನಾಗಿ ಹುಟ್ಟುತ್ತಾನೆ. ತಂದೆ ತಾಯಿ ಗುರುಗಳನ್ನು ಅವಮಾನಿಸೋನು ಕತ್ತೆಯಾಗಿ ಹುಟ್ಟುತ್ತಾನೆ. ಅದಕ್ಕೆ ಮೇಷ್ಟ್ರು ಕತ್ತೆ ಅಂತ ಬೈತಿರ್ತಾರೆ ನಮಗೆ, ಹೌದಾ? ಇಲ್ಲಿ ಬೈಯಲ್ಲ ನಮ್ಮ ಶಾಲೆಗಳಲ್ಲಿ. ಇದೆಲ್ಲ ಗರುಡಪುಟದಲ್ಲಿ ಸಾಕ್ಷ್ಯಗಳ ಸಮೇತ ಬರೆದಿದ್ದಾರೆ ಸ್ನೇಹಿತರೆ. ಅದಕ್ಕೆ ಇವತ್ತು ನಾವು ಶಿಕ್ಷೆಯಿಂದ ಯಾರನ್ನೂ ತಿದ್ದೋದಕ್ಕಾಗೋದಿಲ್ಲ. ಈಗ ಕಳ್ಳರಿಗೆ ಒದಿತಾರೆ, ಈ ಕಡೆ ಒದಿರಿ ಸರ್, ಈ ಕಡೆ ಒದಿರಿ ಸರ್, ಇಲ್ಲದಿರಿ ಸರ್, ಅದು ಒದಿಸ್ಕೊಂಡು ಗಟ್ಟಿ ಆಗ್ತಾರೆ ಅವರು. ಉಪದೇಶದಿಂದ ಅಪರಾಧಗಳು ಕಡಿಮೆಯಾದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ.